ಹಾಕಿಲ್ಲ ಬೋರ್ಡು ಅಲ್ವಾ? ಏನಾಗ್ತದೆ, ಜನ ಬಂದವ್ರಿಗೆ ಗೊತ್ತಾಗತ್ತಂದ್ರೆ ಅದಕ್ಕೆ ಜನ ಎಲ್ಲೋ ಅರ್ಜಿ ಹಾಕಿದ್ರೆ ಗೊತ್ತಾಗಲ್ಲ. ಈಗ ನಿಮ್ಮಲ್ಲಿ ಬೋರ್ಡ್ ಇದ್ರೆ ಗೊತ್ತಾಗೋದು. ಸರಿ ರೀ, ನೀವು ಮೊಬೈಲಲ್ಲಿ ಇಲ್ಲಿ ಬರಬೇಕಲ್ಲ, ಮೊಬೈಲಲ್ಲಿ ಬಂತ ಅಲ್ಲ ರೀ. ಸರಿ ಆಯ್ತು, 23 ಈ ಕಚೇರಿ ಬಂದು ಎಷ್ಟು ಆಯ್ತು? ನೀವು 2023 ಬಂದಿದ್ದೀರಿ. ನಿಗಮ ಸ್ಥಾಪನೆ ಆಗಿರೋದು 12 ಡಿಸೆಂಬರ್ 20, 2023. 23ರಲ್ಲಿ ನಿಗಮ ಕಂಪ್ನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆಗಿ 24, 25 ಅರ್ಜಿ ತಗೊಂಡಿದ್ರೆ, ಈಗ 25, 26 ಸಾವಿರ ಅರ್ಜಿ ತಗೊಂಡಿದ್ರೆ ಬೋರ್ಡ್ ಇಲ್ಲ. ತಪ್ಪಲ್ವಾಯ್ತು? ಇಲ್ಲ ರೀ, ಈಗಾಗಲೇ 2 ವರ್ಷ ಆಗ್ತಾ ಹೋಗಿದೆ ನಿಗಮ ಸ್ಥಾಪನೆ ಆಗಿ, ನೀವು ಬೋರ್ಡ್ ಹಾಕೋಕ್ಕಾಗಿಲ್ಲ ಅಂತಂದರೆ ಅಲ್ಲ ರೀ. 2 ವರ್ಷದಿಂದ ಆಗಿದೆ. ನೀವೆಲ್ಲ 7 ವರ್ಷ ಮೊದಲು ಎಲ್ಲ ಇದ್ದೀರ ತಾನೇ ನೀವು? ಈಗ ಅವ್ರು ಬಿಡಿ, ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅನ್ನೋ ಹೊಸ ಸಿಂಗಾಗಿದೆ ಬಂತು. ನೀವೆಲ್ಲ ಎಷ್ಟು ದಿನ ಇದ್ರಿ? ಅಲ್ಲ, ಯಾಕೆ ಮಾಡಲಿಲ್ಲ ಅಂತ. ಇಟ್ಸ್ ಅವರ್ ಡ್ಯೂಟಿ. ಅದು ಕನಿಷ್ಠ ಒಂದು ಬೇಸಿಕ್ಸ್ ಅಲ್ವಾ? ಇದೆಲ್ಲ ಬೇಸಿಕ್ಸ್ ಅಲ್ಲ ಜನಗಳಿಗೆ. ಈಗ ಜನಗಳಿಗೆ ಎಜುಕೇಟ್ ಮಾಡೋದು ಹೇಗೆ ಮಾಡ್ತೀರಿ ನೀವು? ನಿಮ್ಮ ಆಫೀಸ್ ಬಂದರೆ ಬೋರ್ಡ್ ಇಲ್ಲ ಅಂತಂದರೆ ಈಗ ನೀವು ಜನನೇ ಯಾವ ಥರ ಎಜುಕೇಟ್ ಮಾಡ್ತೀರಿ? ನೋಡ್ರಿ, ಅದು 2 ವರ್ಷ ಆದ್ರೂ ಬೋರ್ಡ್ ಇಲ್ವಲ್ರಿ. ನಮ್ಮದೇ ಅಂತಲ್ಲ, ಎಲ್ಲ ನಿಗಮಗಳನ್ನ ಹಾಕಿ, ಎಲ್ಲ ನಿಗಮಗಳು ನಮ್ಮ ಹಿಂದುಳಿದವರು ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಏನು ನಿಗಮಗಳು ಬರುತ್ತೋ ಎಲ್ಲವೂ ಹಾಕಿ ಜನಗಳಿಗೆ ಅರಿವು ಬರಲಿ. ಎಲ್ಲಿದ್ರಲ್ಲಿ ಯಾವುದೇ ಯಾಕಡೆ ಹಾಕಿದ್ದೀರಾ? ಎಲ್ಲ ನಿಗಮಗಳಿಗೆ ಅದರಲ್ಲಿ ಅದರಲ್ಲೆಲ್ಲವೂ ಇದಾವ. ಯಾವುದೋ ಕಡವಲ್ಲ ಬಿಟ್ಟು, ಯಾಕಂದ್ರೆ ಅದು ಯಾರು ಇಲ್ಲಿ ಕೇಳಲ್ಲ ಮಾಡಲ್ಲ ಅಂತ ಇಲ್ಲೆಲ್ಲ ನಮ್ಮ ಕುರಿಕಾಯಿ ಇದ್ದಾರಲ್ವಾ? ಕುರಿಕಾಯಿ ಇದ್ದೀರಲ್ವಾ? ಹಂಗಾಗಿ ನೀವೇನು ಮಾಡ್ತಿದ್ದೀರಿ? ಈ ಥರ ಮಾಡ್ತಾ ಇದ್ದೀರಿ. ಸ್ವಲ್ಪ ಎಚ್ಚರ ಇರಲಿ. ಬರೀ ಕುರಿಕಾಯಿ ಕಾಡುಗಳರೆಲ್ಲ ಇತ್ತೀಚಿನ ದಿನದಲ್ಲಿ ನಮ್ಮಂಥ ವಿದ್ಯಾವಂತರು ಇದ್ದೀವಿ, ಕೇಳ್ತೀವಿ. ಜವಾಬ್ದಾರಿ ಇದಾಗಬೇಕಿದು ಅಲ್ಲ. ಯು ಪೀಪಲ್ ಬಿಂಗ್ ಲಿಟ್ರೇಟ್ಸ್, ನಾಟ್ ದ ವೇ ಯು ಪೀಪಲ್ ಅಪ್ಡೇಟ್ ಮಾಡಿ. ಯು ಪೀಪಲ್ ಆರ್ ದ ಸೆಟರ್ಸ್. ಯು ಪೀಪಲ್ ಶುಡ್ ಸೆಟ್ ಅನ್ ಎಕ್ಸಾಂಪಲ್. ಈ ರೀತಿ ನಾನು ಎಕ್ಸಾಂಪಲ್ ಸೆಟ್ ಮಾಡೋದು. ಫಸ್ಟ್ ಆಫ್ ಆಲ್ ನಿಮ್ಮನ್ನೇ ಸರಿಗೆ ಎಜುಕೇಟ್ ಮಾಡ್ಬೇಕಂತ ಕಾಣ್ತೀವಿ. ನೀವು ಎಜುಕೇಟ್ ಆಗ್ತಾನೆ, ಬೇರೆಯವ್ರನ್ನ ಎಜುಕೇಟ್ ಮಾಡೋದು. ಅಟ್ಲೀಸ್ಟ್ ಒಬ್ಬ ಅಧ್ಯಕ್ಷ ನೇಮಕ ಆದಮೇಲೆ ಆದ್ರೂ ಬರ್ತಾರೆ, ನಾಳೆ ಮುಂದೊಂದು ದಿನ ಬರ್ತಾರೆ, ಕೇಳ್ತಾರೆ, ನೋಡ್ತಾರೆ ಅನ್ನೋಷ್ಟಾದ್ರೂ ನಾವು ಕನಿಷ್ಠ ಜ್ಞಾನ ಬಿಡ್ಬೇಡ್ರಿ. ಸರ್ಕಾರ ನಮ್ಮನ್ನು ಗುರ್ಸಿದೆ, ನೀವು ಗುರ್ಸಕ್ಕೆ ನಿಮಗೆ ಕಷ್ಟನಾ? ಅಲ್ಲಲ್ಲ, ನಿಮ್ಗೆ ಏನು ಕಷ್ಟ ಇದ್ರೆ ಹೇಳ್ಬಿಡಿ, ಹೋಗಲಿ. ನಾಳೆ ಬೆಳಿಗ್ಗೆ ಬೋರ್ಡ್ ಬಿಡಬೇಕಿದು, ನಾನು ಹೇಳಿದ್ದೀನಿ. ನಾಳೆ ಬೆಳಿಗ್ಗೆ ಬೋರ್ಡ್ ಬಿಡಬೇಕು. ಬಿಡಲಿಲ್ಲ ಅಂತ ನಾಳೆ ನಮ್ಮ ಮಂತ್ರಿಗಳ ಹತ್ರ ಕಳಿಸ್ತೀನಿ, ಮಾತಾಡಿ ಮಂತ್ರಿಗಳ ಗಮನಕ್ಕೆ ತರ್ತೀನಿ. ಇವೆಲ್ಲ ಈ ರೀತಿ ಮಾಡ್ತಿದ್ದೀರಾ ನೀವೆಲ್ಲ ಅಂತ. ನಾ ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತೊಗೊಂಡೆ, ಆದರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.